ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರಿದು ಅಂತ ನೋಡ್ತಾ ಇದ್ದೀರಾ? ನಾನು ನಿಮ್ಮ ಸಾಗರ್ ಡಾಯ್ಸಿಟಿ 67 ಅಕೌಂಟ್ನ ಅಡ್ಮಿನ್ ಮಾತಾಡೋದು. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ, ನಾನು ನಿಮ್ಮ ಹತ್ರ ಒಂದೇನೋ ಶೇರ್ ಮಾಡಬೇಕಿತ್ತು ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಬೈಕ್ ವೀಡಿಯೋಸ್ ಮಾಡ್ತಿದ್ದಾಗ ಸಿಗ್ತಿದ್ದ ವ್ಯೂಸೇ ಆಲ್ಮೋಸ್ಟ್ ನನಗೆ ಅದೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ. ಅದೂ ಮಿಲಿಯನ್ ತನಕ ವ್ಯೂಸ್ ರೀಚ್ ಆಗಿತ್ತು. ಲೈಕ್ಸು, ಕಮೆಂಟ್ಸು, ಶೇರು ತುಂಬಾ ಬಂತು. ಬಟ್ ನನಗೆ ಫಾಲೋವರ್ಸು ಆಲ್ಮೋಸ್ಟ್ ಅಷ್ಟು ಸಿಕ್ಕಿರಲಿಲ್ಲ. 2000 ಆಗಿದ್ದೇ ಜಾಸ್ತಿ ಇತ್ತು. ಬಟ್ ಇವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಾನು ಕಂಟೆಂಟ್ನ ಚೇಂಜ್ ಏನಕ್ಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಸೊ ಡಿಸೈಡ್ ಮಾಡಿ 1 or 2 ವೀಡಿಯೋಸ್ ಹಾಕಿದೆ. ಲ್ಯಾಪ್ಟಾಪ್ ವೀಡಿಯೋಸ್ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಅದು ತುಂಬಾ ವ್ಯೂಸ್ ಚೆನ್ನಾಗಿ ಸಿಕ್ತು. ವ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಮೆಂಟು, ಶೇರು, ಲೈಕ್ ತುಂಬಾ ಸಪೋರ್ಟ್ ಅಂದ್ಕೊಳ್ಳಿ. ಫಾಲೋವರ್ಸು ತುಂಬಾ ಬಂದರು. ನಾನು 1000 ಫಾಲೋವರ್ಸ್ನ ಗೇನ್ ಮಾಡೋದಕ್ಕೆ ಮಿನಿಮಮ್ ನನಗೆ ಒಂದು 5 years ತನಕ ಟೈಮ್ ತೊಗೊಂಡೆ. ಬಟ್ ಇವಾಗ ಪ್ರೆಸೆಂಟ್ ಇರೋದು 6200 ಸಮಥಿಂಗ್ ಇದ್ದಾರೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನನಗೆ ಕಂಟೆಂಟ್ ಚೇಂಜ್ ಮಾಡಿದ್ಮೇಲೆ ಅಂತ. ನಾನು ಫಸ್ಟು ಡಿಸೈಡ್ ಮಾಡಿದ್ದೇನಂತಂದರೆ, ಎಲ್ಲಿ ಚೇಂಜಸ್ ಆದರೆ ನೋಡೋರು ಅಥವಾ ಅದೇ ವ್ಯೂವರ್ಸ್ ಅಕೌಂಟ್ ಕಮ್ಮಿ ಆಗುತ್ತೋ ಅಥವಾ ನಂದು ಅಕೌಂಟು ಡಿಗ್ರೋತ್ ಆಗ್ಬೋದು ಅಂತ. ಲಾಸ್ಟು 30 ಡೇಸಿಂದ ನಂದು ಅಕೌಂಟಲ್ಲಿ ಇರೋದು ವ್ಯೂಸು 1 crore ಇದೆ. ನಾನು ಅದನ್ನು ನೆಕ್ಸ್ಟ್ ಸ್ಟೋರಿನಲ್ಲಿ ಹಾಕ್ತೀನಿ. 1 crore ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಒಂದಲ್ಲ ಒಂದಿನ ನಾನು ಈ ಥರ ಮಾಡ್ತೀನಿ, ನಾನು ವೀಡಿಯೋಸ್ನ ಈ ಥರ ಮಾಡಿ ಹಾಕ್ತೀನಿ ಅಂತ. ಯಾಕಂತಂದರೆ ನಾನು ಅವತ್ತು ಟ್ರೈ ಮಾಡಿರಲಿಲ್ಲ ಅಂದಿದ್ರೆ ಜನ ಏನು ಅಂದ್ಕೊತಾರೋ, ಅವ್ರೇನು ಅಂದ್ಕೊತಾರೋ, ಇವ್ರೇನು ಅಂದ್ಕೊತಾರೋ ಅಂತ ಅಂದ್ಕೊಂಡು ನಾನು ಏನಾದರೂ ವ್ಯೂಸ್ ಸಿಗ್ಬೋದು, ಸಿಗದೇ ಇರ್ಬೋದು. ನಾನು ಏನಿದೆ ನನ್ನ ಕಂಟೆಂಟ್ನ ನಾನು ಮಾಡ್ಕೊಂಡು ಹೋಗೋಣ ಅಂತಲೇ ಮಾಡಿದ್ದು. ಎಲ್ಲೂ ಕೂಡ ಒಂದೇ ಒಂದು ಕೂಡ ಬ್ಯಾಡಾಗಿ ನಾನು ಯಾವತ್ತೂ ಮಾಡಿಲ್ಲ. ಸೊ ಜನಕ್ಕೆ ಕನೆಕ್ಟ್ ಆಗಬೇಕು ಅಂತ ಹೇಳಿ ನಾನು ತುಂಬಾ ಫೀಲಿಂಗ್ಸ್ದು, ಪ್ಯಾಥೋದು ಇದೇನೇ ಹಾಕಿದ್ದು. ಆಲ್ಮೋಸ್ಟ್ ಲವ್ ಸ್ಟೇಟಸ್ ಹಾಕಿದ್ರೆ ರನ್ ಆಗುತ್ತೆ, ಬಟ್ ತೀರಾ ಕಮ್ಮಿ. ಬಟ್ ಯಾವಾಗ ನಾನು ಫೀಲಿಂಗ್ಸ್ದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ನನಗೆ ಗೊತ್ತಾಯಿತು ಇನ್ಸ್ಟಾಗ್ರಾಮ್ ಆಲ್ಗರಿಥಮ್ನ ನಾನು ಅರ್ಥ ಮಾಡಿಕೊಂಡೆ. ಯಾವ ಥರ ನನಗೆ ವ್ಯೂಸ್ ಸಿಗುತ್ತೆ, ಫಾಲೋವರ್ಸ್ ಯಾವ ಥರ ಸಿಗುತ್ತೆ. ಇದೆಲ್ಲ ಮಾಡಿದ್ದು ನಾನು ಜಸ್ಟ್ ಕಂಟೆಂಟ್ಗೋಸ್ಕರ ಅಷ್ಟೇ ಗೈಸ್. ಇದನ್ನು ಎಷ್ಟೊಂದು ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಏನೋ ಇವನ್ ಪರ್ಸನಲ್ ಲೈಫಲ್ಲಿ ಆಗೋದನ್ನು ಶೇರ್ ಮಾಡ್ಕೊತಿರ್ಬೋದು ಅಂತ. ಆ ಥರ ಯಾವುದೂ ಇಲ್ಲ. ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಇದನ್ನು ನಾನು ಶೇರ್ ಮಾಡ್ಕೊಬೇಕು ಅಂತ ನಾನು ಎಷ್ಟೊಂದು ಸಲ ನಾನು ಸ್ಟೋರಿನಲ್ಲೂ ಹಾಕ್ಕೊಂಡಿದ್ದೆ. ಈ ಥರ ನಂದು ಪರ್ಸನಲ್ ಅಲ್ಲ ಇದು, ನಾನು ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದು ಅಂತ. ಸೊ ಅವಾಗ ಎಷ್ಟೊಂದು ಜನ ರಿಪ್ಲೈ ಮಾಡಿದ್ರಿ, ಇಲ್ಲ ನಿಮ್ಮ ಪರ್ಸನಲ್ ಲೈಫಲ್ಲೇ ಏನೋ ಇಶ್ಯೂಸ್ ಆಗಿರಬೇಕು ಅಂತ. ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ನಾನು ಯಾವಾಗ ಇನ್ಸ್ಟಾಗ್ರಾಮ್ ಆಲ್ಗರಿಥಮ್ನ ತಿಳ್ಕೊಂಡೆ, ಈ ಥರನೂ ನಾನು ಫಾಲೋವರ್ಸ್ನ ಅರ್ನ್ ಮಾಡ್ಬೋದು, ವ್ಯೂಸ್ನ ತೊಗೋಬೋದು, ಲೈಕ್ಸ್ನ ತೊಗೋಬೋದು, ಕಮೆಂಟು, ಶೇರು ಪ್ರತಿಯೊಂದು ಬರುತ್ತೆ. ಸೊ ಒಂದು ವಿಡಿಯೋಗೆ ಯಾವ ಥರ ಕೌಂಟ್ ಆಗುತ್ತೆ ವ್ಯೂಸ್ ಅಂತಂದರೆ, ಆಲ್ಮೋಸ್ಟ್ ಆ ವಿಡಿಯೋ ಶೇರ್ ಆದಮೇಲೆ ಅದು ವ್ಯೂಸ್ ಜಾಸ್ತಿ ಕೌಂಟ್ ಆಗೋದು. ಒಬ್ಬರಿಂದ ಒಬ್ಬರಿಗೆ ಶೇರ್ ಆದಾಗ, ಲೈಕ್ ಒಬ್ಬರು ಯಾರಾದರೂ ಸ್ಟೋರಿಗೆ ಹಾಕೊತಾರೆ, ಆವಾಗ ಈ ಅಕೌಂಟಲ್ಲಿ ತುಂಬಾ ಚೆನ್ನಾಗಿದೆ ವೀಡಿಯೋಸ್ ಅಂತ ಹೇಳಿ ಅದನ್ನು ಇನ್ನೊಬ್ಬರು ಹಾಕೋಬೋದು ಅಥವಾ ಲೈಕ್ ಮಾಡ್ಬೋದು. ಈ ಥರ ಶೇರ್ ಮೇಯ್ನ್ ವೀಡಿಯೋಸ್ಗಳು ಶೇರಿಂದನೇ ಓಡೋದು. ಒಬ್ಬರಿಂದ ಒಬ್ಬರಿಗೆ ಅದು ರೀಚ್ ಆದಾಗ ಮಾತ್ರ ವ್ಯೂಸ್ಗಳು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫಾಲೋವರ್ಸ್ನ ಅರ್ನ್ ಮಾಡಬೇಕು ಅಂತ ನಾನು ಯಾವುದೇ ಥರ ಅಂತ ಮಾಡಿಲ್ಲ. ಜಸ್ಟ್ ನನಗೊಂಥರ ಏನೋ ಇಷ್ಟ ಇತ್ತು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬೇಕು ಅಂತ. ಬಟ್ ಇನ್ನೊಂದು ಏನಂತಂದರೆ, ಫೇಸ್ ವೀಡಿಯೋ ಮಾಡಬೇಕು ಅಂತ ತುಂಬಾ ಇಷ್ಟ ಇದ್ದಿದ್ದು. ನನಗೊಂಥರ ಶೈ ಫೀಲ್ ಇತ್ತು ಫಸ್ಟು. ಯಾವ ಥರ ಏನು ಅನ್ಕೊತಾರೋ, ಈಗೆಲ್ಲ ಆಲ್ಮೋಸ್ಟು ಕಂಟೆಂಟ್ ಕ್ರಿಯೇಟರ್ಗಳಿಗೂ ಅದು ಕಾಮನ್, ಅದು ಪ್ರಾಬ್ಲಮ್ಮು. ನನಗೂ ಅದೇ ಥರ ಪ್ರಾಬ್ಲಮ್ ಇತ್ತು, ಏನು ಅನ್ಕೊತಾರೋ ಅಂತ. ಅದರಿಂದನೇ ನಾನು ಫೇಸ್ ವೀಡಿಯೋ ಮಾಡ್ತಿರ್ಲಿಲ್ಲ. ಮೋಟೋಲಾಗ್ ಮಾಡಿದಾಗ್ಲೂ ಕೂಡ ಫ್ರಂಟ್ ವ್ಯೂನೇ ಮಾತ್ರ ತೋರಿಸ್ತಿದ್ದೆ ಹೊರತು ನಂದು ಫೇಸ್ನ ನಾನು ಯಾವತ್ತೂ ತೋರಿಸ್ತಿರ್ಲಿಲ್ಲ. ಇವಾಗ ಅನ್ನಿಸ್ತಿದೆ ಏನಕ್ಕೆ ಮಾಡಬಾರ್ದು ಅಂತ. ಸೊ ಇನ್ಮೇಲಿಂದ ನಾನು ಫೇಸ್ ವೀಡಿಯೋನೂ ಮಾಡ್ತೀನಿ. ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ನಾನು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ನಾನು. ಅದರಲ್ಲಿ ಟೆಕ್ ವೀಡಿಯೋಸ್ ಬರುತ್ತೆ. ಇದರಲ್ಲಿ ನಾನು ಸೇಮ್ ಇದೇ ಥರ ಲ್ಯಾಪ್ಟಾಪ್ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲೇನಾದ್ರೂ ನಾನು ಸೇಮ್ ಕಂಟೆಂಟ್ನ ಸ್ಟಾರ್ಟ್ ಮಾಡಿದ್ರೆ ಅಕೌಂಟ್ ಕಂಪ್ಲೀಟಾಗಿ ಬ್ಯಾನ್ ಆಗುತ್ತೆ. ಯಾಕಂತಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಆ ಥರ ಬರೋಲ್ಲ. ನಾನು ಯಾವುದೋ ಮೊನ್ನೆ ಒಂದಕ್ಕೆ ಹಾಕಿದ್ದೆ, ಅದಕ್ಕೆ ಬಂದಿತ್ತು. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಸಹ ಬಂದಿರಲಿಲ್ಲ. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ನ ತುಂಬಾ
ಲೈಕ್ ಆ್ಯಕ್ಟಿವ್ ಇರೋದು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ. ನೆಕ್ಸ್ಟು ಫೇಸ್ಬುಕ್ಕಲ್ಲೂ ಸಹ ಕಾಪಿರೈಟ್ ಬಂದೇ ಬರುತ್ತೆ. ಅದರಲ್ಲೂ ತುಂಬ ವೀಡಿಯೋಸ್ನ ಡಿಲೀಟ್ ಮಾಡಿದ್ದೀನಿ, ಅದು ಅವ್ರ ಕಡೆಯಿಂದ ವಾರ್ನಿಂಗ್ ಬಂದಿತ್ತು. ಈಗ ಫೇಸ್ಬುಕ್ಕಲ್ಲೂ ಸಹ ಅರ್ನಿಂಗ್ಗೆ ಎಲಿಜಿಬಲ್ ಆಗಿದ್ದೀನಿ ಅಂತ ನೋಟಿಫಿಕೇಷನ್ ಬಂದು ಆಲ್ರೆಡಿ ಅರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹೇಳ್ತಿರೋದು ಯಾಕಂತಂದರೆ ನೆಕ್ಸ್ಟು ಯೂಟ್ಯೂಬಲ್ಲಿ ನೆಕ್ಸ್ಟ್ ಯಾರಾದ್ರೂ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಯಾರು ಬರ್ತಾರೆ ಅವ್ರು ಯೂಸ್ ಆಗಲಿ ಅಂತ. ಸೋಷಲ್ ಮೀಡ್ಯಾದಲ್ಲಿ ತುಂಬಾ ಅವಕಾಶಗಳಿದೆ, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತಷ್ಟೆ. ಸೊ ಯಾರ್ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವತ್ತೇ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಫ್ಯೂಚರಲ್ಲಿ ತುಂಬಾ ರಿಗ್ರೆಟ್ ಆಗ್ತೀರಾ, ನಾನು ಮೊದಲೇ ಏನಕ್ಕೆ ಸ್ಟಾರ್ಟ್ ಮಾಡೋದಿತ್ತು ಅಂತ. ನಾನು ಅದೇ ಥರ ಅಂದ್ಕೊಂಡು ನಾನೊಂದು 2 ಇಯರ್ಸಿಂದ ಅಂದ್ಕೊಂಡಿದ್ದೆ ಈ ಥರ ಮಾಡಬೇಕು ಅಂತ, ಬಟ್ ಮಾಡೋಕ್ಕಾಗಿರಲಿಲ್ಲ. ನನ್ನ ಹತ್ರ ಯಾವುದೇ ಥರ ಮೊಬೈಲ್ ಇತ್ತು, ಟ್ರೈಪೋಡ್ ಆಗಲಿ ಮೈಕ್ ಆಗಲಿ ಯಾವುದೂ ಸಹ ಇರಲಿಲ್ಲ. ಈಗ ನಾನೊಂದು ಗೋಪ್ರೋ ತೊಗೊಂಡೆ, ಲ್ಯಾಪ್ಟಾಪ್ ಇದೆ, ಪ್ರತಿಯೊಂದು ಇದೆ. ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋ ರೀಸನ್ನೇ ಅದಕ್ಕೇ. ಸೊ ಎಲ್ಲನೂ ಇದ್ದೇ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ, ಮೊಬೈಲ್ ಇದ್ದರೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ಕೆಲವೊಬ್ಬರಿಗೆ ಆ ಥರ ಎಲ್ಲ ಇದ್ರೇ ಸ್ಟಾರ್ಟ್ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಅಂದ್ಕೊಂಡಿರ್ತೀರ. ಎಷ್ಟೊಂದು ಜನದ ಹತ್ರ ಐಫೋನ್ಗಳಿರಲ್ಲ, ಆ್ಯಂಡ್ರಾಯ್ಡೇ ಇರೋದು. ಈಗ ನಾನು ಯೂಸ್ ಮಾಡೋದು ಸಹ ಆ್ಯಂಡ್ರಾಯ್ಡ್ ಫೋನೇ. ಸೊ ಇದರಲ್ಲೂ ಕೂಡ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಯಾರ್ಯಾರು ಆ ಥರ ಅಂದ್ಕೊಂಡಿದ್ದೀರಾ ಪ್ರತಿಯೊಬ್ಬರೂ ಸ್ಟಾರ್ಟ್ ಮಾಡಿ. ಸೋಷಲ್ ಮೀಡ್ಯಾದಲ್ಲಿ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗುತ್ತೆ, ಬಟ್ ಕನ್ಸಲ್ಟೆನ್ಸಿ ಇಂಪಾರ್ಟೆಂಟ್ ಅಷ್ಟೇ. ಅದೊಂದಿತ್ತು ಅಂತಂದರೆ ನೀವು ಆಲ್ಮೋಸ್ಟು ವಿನ್ ಆದಂಗೆ. ಯಾರೇನಾದರೂ ಅಂದ್ಕೊಳ್ಳಿ, ನೆಗೆಟಿವ್ ಪೀಪಲ್ ಇದ್ದೇ ಇರ್ತಾರೆ, ಪಾಸಿಟಿವ್ ಮಾತಾಡೋರು ಇರ್ತಾರೆ, ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಸೊ ಅವರಿಗೆಲ್ಲ ಯಾವತ್ತೂ ತಲೆ ಕೆಡಿಸ್ಕೊಬಾರ್ದು. ಸೊ ನಾನು ಬೇರೆ ರೀಲ್ಸ್ಗಳನ್ನ ನೋಡ್ತಿದ್ದಾಗ ನಾನೇನಕ್ಕೆ ಬರೀ ರೀಲ್ಸ್ಗಳನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು, ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಸೊ ನಾನು ಓನಾಗಿ ಏನಾದ್ರೂ ಮಾಡಲೇಬೇಕು, ಇಲ್ಲ ಅಂತಂದರೆ ಫ್ಯೂಚರಲ್ಲಿ ಕಷ್ಟ ಇದೆ. ಯಾಕಂದರೆ ಇವತ್ತು ಏನಿದೆ ಅಂತಂದರೆ ಪ್ರೆಸೆಂಟ್ ಲೈಫಲ್ಲಿ ಸೋಷಲ್ ಮೀಡ್ಯಾನ ತುಂಬ ಜನ ಯೂಸ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಬಟ್ ನಾನು ಅದನ್ನೇ ನಂಬ್ತೀನಿ ಅಂತಲ್ಲ, ಅದೊಂದು ಇಷ್ಟ ನನಗೆ ಸೋಷಲ್ ಮೀಡ್ಯಾದಲ್ಲಿ ಬೆಳೀಬೇಕು ನಾನು ಕೂಡ ಅಂತ. ಸೊ ಹಾಗಾಗಿ ಯಾರ್ಯಾರು ನನ್ನ ಫೇಸ್ ನೋಡಿರಲಿಲ್ಲ ಅಂಥವರಿಗೆ ಇವತ್ತು ನಾನು ವಿಡಿಯೋ ಮಾಡಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಈ ವಿಡಿಯೋ ಮೂಲಕ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದಷ್ಟೇ. ಯಾರ್ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಫಾಲೋ ಮಾಡ್ಕೊಂಡಿದ್ದೀರಾ, ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟು ಫ್ಯೂಚರಲ್ಲಿ ಕೂಡ ನಿಮಗೆ ಸೇಮ್ ಕಂಟೆಂಟ್ ಬರದೇ ಇದ್ದರೂ ಕೂಡ ಬೇರೆ ಕಂಟೆಂಟ್ ಮೂಲಕ ನಾನು ನಿಮಗೆ ಎಂಟರ್ಟೈನ್ಮೆಂಟ್ ಅಥವಾ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಇದಾಗಿತ್ತು ನನ್ನ ಮೊದಲನೇ ವಿಡಿಯೋ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಈ ಥರ ಫೇಸ್ ವಿಡಿಯೋ ಮಾಡಿದ್ರೆ ಇನ್ನೊಂದು ಅಕೌಂಟಲ್ಲಿ ನಾನು ಮಾಡ್ತೀನಿ. ಯಾಕಂದರೆ ಈ ಅಕೌಂಟಲ್ಲಿ ವ್ಯೂಸ್ ತುಂಬಾ ಕಮ್ಮಿ ಆಗುತ್ತೆ, ಡಿಗ್ರೋತ್ ಆಗುತ್ತೆ. ಈ ಅಕೌಂಟ್ನ ತುಂಬ ಜನ ಫಾಲೋ ಮಾಡ್ತಾ ಇರೋದು ಬಂದು ಈ ಥರ ಕಂಟೆಂಟ್ ಇವ್ರ ಅಕೌಂಟಲ್ಲಿ ಸಿಗುತ್ತೆ ಅಂತ. ಸೊ ಅದೇ ಥರ ಕಂಟೆಂಟ್ನ ಕೊಡ್ತೀನಿ. ಯಾರೇನೂ ಅಂದ್ಕೊಬೇಡಿ ಇವ್ರದ್ದು ಪರ್ಸ್ನಲ್ ವಿಷಯ ಅದು ಇದು ಆ ಥರ ಏನೂ ಇಲ್ಲ ಗೈಸ್. ಲೈಫಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ಇನ್ನೊಂದು ಅಕೌಂಟಲ್ಲಿ ನಾನು ಫೇಸ್ ವಿಡಿಯೋನ ಮಾಡ್ತೀನಿ. ನಂದು ಯೂಟ್ಯೂಬ್ದು ಅಕೌಂಟು ಲಿಂಕ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಈ ವಿಡಿಯೋ ಯಾರು ಫುಲ್ ನೋಡಿದ್ದೀರಾ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ ಆ್ಯಂಡ್ ಲವ್ ಯು ಆಲ್ ಗೈಸ್.